ಈಗ ರೀಸೆಂಟ್ ಆಗಿ ನ್ಯೂಸ್ ಬರ್ತಾ ಇದೆ 70% ಆಫ್ ಇಂಡಿಯನ್ ಪ್ರೋಟೀನ್ ಬ್ರಾಂಡ್ಸ್ ಏನಿದೆ ಅದೆಲ್ಲ ಮಿಸ್ಲೇಬಲ್ ಆಗಿದೆ. ಬೇಸಿಕ್ಲಿ ಇಷ್ಟು ಪ್ರೋಟೀನ್ ಅನ್ಬಿಟ್ಟು ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ, 25 ಅನ್ಬಿಟ್ಟು 5 ಕೊಡ್ತಾ ಇದ್ದಾರೆ. ಈ ತರ ಒಂದು ಲೆಕ್ಕಾಚಾರ ಮಿಸ್ಲೇಬಲ್ ಅವ್ರು ಇನ್ನೇನೇನ್ ಹಾಕಿದ್ದಾರೆ ಅದೆಲ್ಲ ಮಿಸ್ಲೇಬಲ್ ಆಗಿದೆ ಅಂತ ಒಂದು ನ್ಯೂಸ್ ಬಂದಿದೆ. ಈ ನ್ಯೂಸ್ ಕೇಳಿದ ಕೂಡ್ಲೆ ಎಲ್ಲರೂ ಶುರು ಮಾಡ್ಕೊಂಡ್ರಪ್ಪ, ನಾನ್ ಹೇಳ್ದೆ ಪ್ರೋಟೀನ್ ಪೌಡರ್ ಕುಡಿಬೇಡ ಅಂತ, ನಾನ್ ಹೇಳ್ದೆ ಪ್ರೋಟೀನ್ ಪೌಡರ್ ಕುಡಿಬೇಡ ಅಂತ. ಏನಂದೆ ಇನ್ನೊಂದ್ಸಲ? ಅದ್ ಹಂಗಲ್ಲ, ಈಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 70% ಆಫ್ 36 ಬ್ರಾಂಡ್ಸ್ ಮಾತ್ರ ಮಿಸ್ಲೇಬಲ್ ಆಗಿದೆ. ಅಂದ್ರೆ 25 ಬ್ರಾಂಡ್ಸ್ ಮಾತ್ರ ಮಿಸ್ಲೇಬಲ್ ಆಗಿದೆ, ರೈಟ್? ಇವರು ಮಾಡಿದ ಟೆಸ್ಟಿಂಗ್ ಅಲ್ಲಿ ಬರೀ 36 ಪ್ರಾಡಕ್ಟ್ಸ್ ಇತ್ತು, ಅದ್ರಲ್ಲಿ 70% ಬಂತು ಹೊರತು ಇಡೀ ಇಂಡಿಯಾದಲ್ಲ. ಅದರಲ್ಲಿ 14 ಬ್ರಾಂಡ್ಸ್ ಅಲ್ಲಿ ಆಫ್ಲಾಟಾಕ್ಸಿನ್ ಸಿಕ್ತು, ಮತ್ತೆ 8 ಬ್ರಾಂಡ್ಸ್ ಅಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಸಿಕ್ಕಿದೆ. ಈಗ 90% ಅಂತಾನೆ ಅನ್ಕೊಳ್ಳಿ, ರೈಟ್? 90% ಆಫ್ ಇಂಡಿಯನ್ ಪ್ರೋಟೀನ್ ಬ್ರಾಂಡ್ಸ್ ನಿಮ್ಗೆ ಮಿಸ್ಲೇಬಲ್ ಆಗಿದೆ ಅಂತ. ಬಟ್ ನಮ್ಗಿದೇನ್ ಹೊಸ್ತಲ್ವಲ್ಲ. ನಿಮ್ ಹಾಲು ಪ್ಯೂರ್ ಆಗಿದ್ಯಾ? ನೀವು ದಿನಾಗ್ಲೂ ಹಾಲು ಕುಡಿತೀರಲ್ಲ, ಅದು ಪ್ಯೂರ್ ಆಗಿದ್ಯಾ? ಯೋಚನೆ ಮಾಡಿ. ನೀವು ಫ್ರೂಟ್ಸ್ ತಗೋತೀರಾ, ವೆಜಿಟೇಬಲ್ಸ್ ತಗೋತೀರಾ, ಅದ್ರಲ್ಲಿ ಕೆಮಿಕಲ್ಸ್ ಹಾಕಿಲ್ವಾ, ಅದ್ರಲ್ಲಿ ಪೆಸ್ಟಿಸೈಡ್ಸ್ ಹಾಕಿಲ್ವಾ? ಅದನ್ನ ಯಾರು ಟೆಸ್ಟ್ ಮಾಡ್ತಿರೋದು? ಸೊ ಬೇಸಿಕಲಿ ನೀವು ಹೇಳ್ತಿರೋದು ಏನು ಅಂದ್ರೆ, ಒಂದು ಫ್ರೂಟ್ ತಗೋತಾ ಇದ್ರೆ ಅದ್ರದ್ದು ಪ್ಯೂರ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನ್ ಸಿಗುತ್ತೋ ಅದು ನಮಗೆ ಸಿಗ್ತಿದೆ ಅಂತ ಗ್ಯಾರಂಟಿ ಇದೆಯಾ? ಯೋಚನೆ ಮಾಡಿ. ಇದು ಒಂದು ರಿಸರ್ಚ್ ಅಷ್ಟೇ. ಈ ರಿಸರ್ಚ್ ಅಲ್ಲಿ 36 ಪ್ರಾಡಕ್ಟ್ಸ್ ಮಾತ್ರ ತಗೊಂಡಿದ್ದಾರೆ. ಅದರಲ್ಲಿ ಬಂದು 70% ಮಾತ್ರ ನಿಮ್ಗೆ ಫೇಕ್ ಇದೆ, ಇಲ್ಲ ಮಿಸ್ಲೇಬಲ್ ಆಗಿದೆ ಅಂತ ಹೇಳಿದಾರೆ ಅಷ್ಟೇ. ಪ್ರೋಟೀನ್ ಪೌಡರ್ಸ್ ಇಂದ ದೂರ ಹೋಗೋದಕ್ಕಿಂತ ಏನ್ ಸೊಲ್ಯೂಷನ್ ತಗೋಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬಂದು ಆ ರಿಸರ್ಚ್ ಪೇಪರ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ಸೊ ಪೂರ್ತಿ ಆರಾಮ್ಸೆ ಟೈಮ್ ಇದ್ದಾಗ ಹೋಗಿ ನೋಡಿ. ಅದರಲ್ಲಿ ಅವರು ಯಾವ್ದು ಪ್ರೋಟೀನ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ, ಯಾವ ಪ್ರೋಟೀನ್ ಬ್ರ್ಯಾಂಡ್ ಇಂದ ನೀವು ದೂರ ಇರಬೇಕು ಅಂತ ತುಂಬಾ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಸೆಲೆಬ್ರಿಟೀಸ್ ಗಳನ್ನ ನಂಬದ್ ಕಮ್ಮಿ ಮಾಡಿ, ಇನ್ಫ್ಲೂಯೆನ್ಸರ್ಸ್ ನ ನಂಬದ್ ಕಮ್ಮಿ ಮಾಡಿ. ಈಗ ಒನ್ ಆಫ್ ದ ಬ್ರಾಂಡ್ಸ್ ಯಾವ್ದಿದೆ ಅದು ಬಂದು ಬಿಗ್ ಮಸಲ್ಸ್ ಅಂತ, ಅದನ್ನ ವರ್ಸ್ಟ್ ಬ್ರ್ಯಾಂಡ್ ಅಂತ ಹೇಳಿದ್ದಾರೆ ಆ ರಿಸರ್ಚ್ ಪೇಪರ್ ಅಲ್ಲಿ. ಆ ಒಂದು ಬ್ರ್ಯಾಂಡ್ ಪ್ರಮೋಟರ್ ಇಲ್ಲ, ಆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಬಂದು ರಣವೀರ್ ಸಿಂಗ್, ರೈಟ್? ಸೊ ದ ಪಾಯಿಂಟ್ ಇಸ್ ಕಿ ಇನ್ಫ್ಲೂಯೆನ್ಸರ್ಸ್ ನ ಅಷ್ಟು ಈಸಿಯಾಗಿ ನಂಬಕ್ ಆಗಲ್ಲ ಈಗಿನ ಕಾಲದಲ್ಲಿ. ಸೊ ಸುಮ್ನೆ ಸೆಲೆಬ್ರಿಟೀಸ್, ಇನ್ಫ್ಲೂಯೆನ್ಸರ್ಸ್, ಇನ್ಫ್ಯಾಕ್ಟ್ ನಾನ್ ಕೂಡ ಯಾವ್ದು ಸಜೆಸ್ಟ್ ಮಾಡಲ್ಲ. ನನ್ಗೆ ಈ ಒಂದು ಫೀಲ್ಡ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ನಾನು ಎಕ್ಸ್ಪರ್ಟ್ ಅಲ್ಲ. ಜಸ್ಟ್ ನಿಮ್ಗೆ ಈ ಸಿಕ್ಕಿರೋ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತಾ ಇದ್ದೀನಿ ಹೊರತು ದಯವಿಟ್ಟು ನಿಮ್ದು ರೆಸ್ಪಾನ್ಸಿಬಿಲಿಟಿ ನೀವೇ ತಗೊಳ್ಳಿ. ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಳಿ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳ್ಳಿ, ಆಮೇಲೆ ಒಳ್ಳೆ ಡಿಸಿಷನ್ ತಗೊಳ್ಳಿ. ಎರಡನೇದಾಗಿ ಬಂದು ಯಾವ ಬ್ರಾಂಡ್ಸ್ ನಿಮ್ಗೆ ಚೀಪ್ ಆಗಿ ಸೇಲ್ ಮಾಡ್ತಾ ಇದಾರೆ, ತುಂಬಾ ಕಮ್ಮಿ ಇದೆ ಪ್ರೈಸು, ಆ ಬ್ರಾಂಡ್ಸ್ ಇಂದ ಆದಷ್ಟು ದೂರ ಇರಿ. ನಿಮ್ಗೆ ಪ್ರೋಟೀನ್ ಪೌಡರ್ ಬಂದು ಚೀಪ್ ಆಗಿ ಸಿಗಲ್ಲ. ಇವತ್ತಿನ ರೇಟ್ ಅಲ್ಲಿ 2.5 kg ಪ್ರೋಟೀನ್ ಪೌಡರ್ ನಿಮ್ಗೆ 5,000 ರಿಂದ 5,500 ತನಕ ಸಿಗುತ್ತೆ ನಿಮ್ಗೆ. ಸೊ ಅದ್ರದ್ದು ಪ್ರೈಸ್ ಟ್ಯಾಗ್ ಬಂದು ಆ ಒಂದು ರೇಂಜ್ ಅಲ್ಲೇ ಬರುತ್ತೆ. ಸೊ ನಿಮ್ಗೆ ಯಾರು 1,000 ರೂಪಾಯಿಗೆ ಇಲ್ಲ 800 ರೂಪಾಯಿ ಕೊಟ್ರೆ ದಯವಿಟ್ಟು ಅದರಿಂದ ದೂರ ಇರಿ. ನಿಮ್ಗೆ ಚೀಪ್ ಪ್ರೋಟೀನ್ ಪೌಡರ್ಸ್ ನ ಕನ್ಸ್ಯೂಮ್ ಮಾಡಷ್ಟು ಹಾರ್ಮ್ಫುಲ್ ಇನ್ ಯಾವ್ದು ಇಲ್ಲ. ಆ 800 ಇಲ್ಲ 1,000 ರೂಪಾಯಿ ಯಾವ್ದು ಪ್ರೋಟೀನ್ ಪೌಡರ್ ತಗೊಳಕ್ ಹೋಗ್ತಾ ಇದ್ರಲ್ಲ, ಅದ್ರ ಬದಲು ನೀವು ನ್ಯಾಚುರಲಿ ಅಕರಿಂಗ್ ಪ್ರೋಟೀನ್ ಸಬ್ಸ್ಟೆನ್ಸಸ್ ನ ತಗೊಳ್ಳಿ. ಎಗ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ದಾಲ್ ಆಗಿರ್ಬೋದು, ಅದನ್ನ ತಗೊಳ್ಳಿ. ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೂಡಿಟ್ಟು ಒಳ್ಳೆ ಪ್ರೋಟೀನ್ ಪೌಡರ್ ತಗೊಳ್ಳಿ, ರೈಟ್? ಪ್ರೋಟೀನ್ ತಗೊಳ್ಳೋದು ಇಸ್ ಇಂಪಾರ್ಟೆಂಟ್ ಹೊರತು ಪ್ರತಿ ತಿಂಗಳು ನಾನು ತಗೊಳ್ಳೇಬೇಕು, ಇಷ್ಟ ಆಗ್ಲೇಬೇಕು ಅಂತ ನಾಟ್ ಎವ್ರಿ ಒನ್ ಇಸ್ ಅ ಬಾಡಿ ಬಿಲ್ಡರ್ ಅಲ್ಲ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ರಿಸರ್ಚ್ ಪೇಪರ್ ನ ದಯವಿಟ್ಟು ನಿಧಾನಕ್ಕೆ ಗಮನವಾಗಿ ಇಟ್ಕೊಂಡು ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಈ ಟಾಪಿಕ್ ಬಿಟ್ಬಿಡ್ನ ಸರ್, ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಆದ್ರೆ ಕೆಲವರು ಆದಷ್ಟು ಬೇಗನೆ ಓಡೋಗ್ಬೇಕು ಅಂತ ಇದರ ವಿಡಿಯೋ ಅಲ್ಲಿ. ಸೊ ನಾನು ನಿಮ್ಗೆ ಬೆಸ್ಟ್ ಪ್ರೋಟೀನ್ ಪೌಡರ್ಸ್ ಆ ರಿಸರ್ಚ್ ಪ್ರಕಾರ ಇಲ್ಲಿ ಹಾಕಿದೀನಿ, ನೋಡಿ. ಸೊ ಈ ರಿಸರ್ಚ್ ಪೇಪರ್ ಓದಿದ ಕೂಡಲೇ ನಾನು ನೋಡಿದ್ ಒನ್ ಆಫ್ ದ ವರ್ಸ್ಟ್ ಬ್ರಾಂಡ್ಸ್ ಅಂತ ನೋಡಿದ್ದು ಬಿ ಪ್ರೋಟೀನ್ ಮತ್ತೆ ಎನ್ಶೋರ್ ಪ್ಲಸ್. ಸೊ ನಾವು ಯೂಶಲಿ ನಮ್ಮ ಕರ್ನಾಟಕದಲ್ಲಿ ಹೌಸ್ ಹೋಲ್ಡ್ ಬ್ರಾಂಡ್ಸ್ ಅಲ್ಲಿ ಇದೊಂದು ಬರುತ್ತೆ. ಸೊ ತಕ್ಷಣ ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ ಅವ್ರಿಗೆ, ನೀವು ಯೂಸ್ ಮಾಡ್ತೀರಾ ಅಂತ. ಅವರು ಅದೇ ಯೂಸ್ ಮಾಡ್ತಾ ಇದ್ರು. ಸೊ ಫಸ್ಟ್ ಅದನ್ನ ತುಯ್ದು, ಎಸ್ ಅಮ್ಮ ನಾನು ಹಿಂಗೊಂದು ಸಜೆಸ್ಟ್ ಮಾಡ್ತೀನಿ, ಅದನ್ನೇ ತಗೋ ಅಂತ. ಆ ರಿಸರ್ಚ್ ಅಲ್ಲಿ ಬೆಸ್ಟ್ ಬ್ರಾಂಡ್ಸ್ ಯಾವ್ದಿತ್ತು ಅದನ್ನ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ. ಸೊ ಹೋಗಿ ನೋಡಿ ಯಾವ ಬ್ರಾಂಡ್ಸ್ ನ ನೀವು ತಗೋಬಹುದು ಅಂತ, ಇಲ್ಲ ನೀವು ತಗೋತಿರೋ ಬ್ರಾಂಡ್ಸ್ ಹೇಗಿದೆ ಅಂತ ನೋಡಿ. ನಾನು ಎಲ್ಲದನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಇನ್ಫ್ಯಾಕ್ಟ್ ಅದ್ರದ್ದು ಒಂದು ಆಪ್ ಕೂಡ ಇದೆ. ಅದನ್ನ ನೀವು ಯಾವ ಬ್ರ್ಯಾಂಡ್ ಅಂತ ಸೆಲೆಕ್ಟ್ ಮಾಡಿ ಅದ್ರದ್ದು ಏನು ಕ್ವಾಲಿಟಿ, ಅದ್ರದ್ದು ಏನು ರಿಸಲ್ಟ್ ಅಂತ ಕೂಡ ನೋಡ್ಕೋಬಹುದು. ಸೊ ದಯವಿಟ್ಟು ಹೋಗಿ ನೋಡಿ, ಮತ್ತೆ ನಿಮ್ ಫ್ಯಾಮಿಲಿ, ನಿಮ್ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಧನ್ಯವಾದ.